ಕಡೇಚೂರ್ ಗ್ರೂಪ್ಸ್ ಆಫ್ ಹೋಟೆಲ್ನ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವು ಸ್ವರ್ಗಸ್ಥರಾದ ಮಾತೋಶ್ರೀ ಶ್ರೀಮತಿ ಬಾಲಮ್ಮ ಮತ್ತು ಪಿತಾಶ್ರೀ ಮಹಾದೇವಪ್ಪ ಕಡೇಚೂರ್ ಇವರ ಆಶೀರ್ವಾದದಿಂದ ಹೋಟೆಲ್ ಬೃಂದಾವನ ಗ್ರ್ಯಾಂಡ್ 4 ಅಂತಸ್ತಿನ ಭವ್ಯವಾದ ಮತ್ತು ವಿಶಾಲವಾದ ಎಲ್ಲ ತರಹದ ವ್ಯವಸ್ಥೆಯುಳ್ಳ ಒಟ್ಟು 33 ಕೋಣೆಗಳು ಮತ್ತು ಬಲದೇವ ಬ್ಲ್ಯಾಂಕೆಟ್ ಹಾಲ್ ಮತ್ತು ದೊಡ್ಡದಾದ ಡೈನಿಂಗ್ ಹಾಲ್ ಬೃಂದಾವನ ಗ್ರ್ಯಾಂಡ್ ಎನ್ನುವ ಹೆಸರಿನಲ್ಲಿ ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಹತ್ತಿರ ಇಂದು ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 19/4/26ರಂದು ರವಿವಾರ ಮಧ್ಯಾಹ್ನ 12:30 ಇದರ ಉದ್ಘಾಟನೆಗಾಗಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಯಾದ ಶ್ರೀ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಅವರು ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಶಕ್ತಿಪೀಠ ಕರದಾಳ ಚಿತ್ತಾಪುರ್ ಇವರು ಆಗಮಿಸಿದ್ದರು. ಇವರನ್ನು ಕಡೇಚೂರ್ ಗ್ರೂಪ್ಸ್ ಆಫ್ ಹೋಟೆಲ್ನ ಬಿ ವಿಜಯಕುಮಾರ್ ಮಾಲೀಕರು ಮತ್ತು ವೆಂಕಟೇಶ್ ಎಂ ಕಡೇಚೂರ್ ಆಡಳಿತ ಪಾಲುದಾರರು ಹಾಗೂ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸದಾನಂದ ಪೇರ್ಲಾ ಅವರು ಆದರದಿಂದ ಬರಮಾಡಿಕೊಂಡರು. ಬಿಜೆಪಿ ಮಾಜಿ ಶಾಸಕರಾದ ಅಪ್ಪುಗೌಡ ಪಾಟೀಲ್ ಮತ್ತು ಮಾಜಿ ಎಂಪಿಗಳಾದ ಉಮೇಶ್ ಜಾಧವ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ನಮೋಶಿ, ಬಿಜಿ ಪಾಟೀಲ್, ಸತೀಶ್ ಗುತ್ತೇದಾರ್, ಯುವ ಮುಖಂಡರಾದ ನಿತಿನ್ ಗುತ್ತೇದಾರ್, ಹರ್ಷ ಗುತ್ತೇದಾರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಬಿಜೆಪಿ ಕಲಬುರಗಿಯ ಅಧ್ಯಕ್ಷರಾದ ಅಶೋಕ್ ಬಗಲಿ, ಬಿಜೆಪಿ ಯುವ ಮುಖಂಡರಾದ ರಾಘವೇಂದ್ರ ಕುಲಕರ್ಣಿ ಸೇರಿದಂತೆ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ವೆಂಕಟೇಶ್ ಎಂ ಕಡೇಚೂರ್ ಮತ್ತು ಡಾಕ್ಟರ್ ಸದಾನಂದ ಪೇರ್ಲಾ ಅವರಿಗೆ ಶುಭ ಕೋರಿ ಹಾರೈಸುತ್ತಿದ್ದರು. ಹಾಗೆ ಬಂದ ಅತಿಥಿಗಳಿಗೆ ವಿಜಯಕುಮಾರ್ ಕಡೇಚೂರ್ ಮತ್ತು ಸದಾನಂದ ಪೇರ್ಲಾ ಅವರು ಶಾಲು ಹೊದಿಸಿ ಗೌರವಿಸಿದರು. ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಯಾದ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಅವರು ಮತ್ತು ಬ್ರಹ್ಮಶ್ರೀ ನಾರಾಯಣ ಶಕ್ತಿಪೀಠ ಕರದಾಳ ಚಿತ್ತಾಪುರ ಪೂಜ್ಯ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಮಾಜಿ ಶಾಸಕರು ಅಪ್ಪುಗೌಡ ಪಾಟೀಲ್, ಸತೀಶ್ ಗುತ್ತೇದಾರ್, ಸಂತೋಷ್ ಗುತ್ತೇದಾರ್, ಬಿಜಿ ಪಾಟೀಲ್, ಉಮೇಶ್ ಜಾಧವ್ ಮತ್ತು ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾದ ಬಿ ವಿಜಯಕುಮಾರ್ ಮತ್ತು ವೇದಿಕೆಯ ಅಧ್ಯಕ್ಷತೆ ವಹಿಸಿದ ಶ್ರೀ ಶಶಾಂಕ್ ವಿಜಯಕುಮಾರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸದಾನಂದ ಪೇರ್ಲಾ ಅವರು ಮಾಡಿದರು. ಮೊದಲಿಗೆ ವೇದಿಕೆಯ ಮೇಲಿರುವ ಗಣ್ಯರಿಗೆ ಬಿ ವಿಜಯಕುಮಾರ್ ಮತ್ತು ವೆಂಕಟೇಶ್ ಕಡೇಚೂರ್ ಅವರು ಸನ್ಮಾನಿಸಿದರು. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ನಂತರ ಶ್ರೀ ಪ್ರಣವಾನಂದ ಸ್ವಾಮೀಜಿಯಿಂದ ಆಶೀರ್ವಚನ ಮಾಡಲಾಯಿತು. ಬೆಳೆಯತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದೇ ಒಂದು ವಿಚಾರ, ಈಗಾಗಲೇ ಸತೀಶ್ ಗುತ್ತೇದಾರ್ ಅವರು
ಅಡ್ವಾನ್ಸ್ ಬೇಲ್ ತಗೊಂಡಿದ್ದಾರೆ. ಆದ್ದರಿಂದ ನಾನು ಆ ಬೇಲ್ ಅಪ್ಲಿಕೇಶನ್ ಪರಿಗಣಿಸಿ ಒಂದೇ ಒಂದು ಮಾತನ್ನೇ ಹೇಳುತ್ತಾ, ಒಬ್ಬ ಮನುಷ್ಯ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಅದು ಒಬ್ಬ ಮನುಷ್ಯನಿಗೆ ಒಂದು ಚಿಂತನೆ, ಎರಡನೇದು ಒಂದು ಯೋಚನೆ, ಮೂರನೇ ಸಾಧನೆ. ಚಿಂತನೆ, ಯೋಚನೆ ಮತ್ತು ಸಾಧನೆ, ಈ ಮೂರು ವಿಚಾರಗಳ ಯಾರ ತಲೆಯಲ್ಲಿ ಇರ್ತದೋ ಅವರು ವೈಯಕ್ತಿಕವಾಗಿ ಎಲ್ಲ ಕಡೆಯೂ ಕೂಡ ಅವರ ಸಾಧನೆಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಒಬ್ಬ ಮನುಷ್ಯ ಒಂದು ಸ್ವತಂತ್ರವಾಗಿರ್ತಕ್ಕಂಥ ತಲೆ, ಒಂದು ಕುತಂತ್ರವಾಗಿರ್ತಕ್ಕಂಥ ತಲೆ, ಒಂದು ಅತಂತ್ರವಾಗಿರ್ತಕ್ಕಂಥ ತಲೆ, ಮೂರು ತಲೆ ಇದೆ ಅಂತ ಒಬ್ಬ ಮನುಷ್ಯನಿಗೆ. ಆದರೆ ವೆಂಕಟೇಶ್ ಕಡಚೂರ್ ಅವರಿಗೆ ಸದಾ ಸಮಯ ಯೋಚನೆ ಮತ್ತು ಸಾಧನಾ ರೂಪದಲ್ಲಿ ಅದು ಇಂಪ್ಲಿಮೆಂಟ್ ಮಾಡತಕ್ಕಂಥ ಶಕ್ತಿ ಭಗವಂತನಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಸರಳ ಸಜ್ಜನಿಕೆ ಇರತಕ್ಕಂಥ ವ್ಯಕ್ತಿತ್ವ. ನೀರು ಕೂಡ ಕುಡಿಬೇಕಾದರೆ ಮನೆಯಿಂದ ತಗೊಂಡ್ಬಿಟ್ಟು ಕುಡಿತಾರೆ ಅವರು, ಯಾಕಂದ್ರೆ ನೀರು ಅಂದ್ರೆ ಅಷ್ಟು ಸರಳವಾಗಿರ್ತದೆ. ಆದ್ರಿಂದ ಅವರು ಯಾವುದೂ ಕೂಡ ಆಡಂಬರಕ್ಕೆ ಯಾವತ್ತೂ ಕೂಡ ಮುಂದೆ ಬಂದವರಲ್ಲ, ಸ್ಟೇಜು ಕಾರ್ಯಕ್ರಮ ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಒಂದಷ್ಟು ಜನಕ್ಕೆ ಜೀವನವನ್ನ ಕೊಟ್ಟು ಒಂದಷ್ಟು ಕೆಲಸವನ್ನು ಕೊಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಅವರು ಮುಂದುವರಿಸ್ತಾ ಇದೆ. ಆದ್ರಿಂದ ಯಾವತ್ತೂ ಕೂಡ ಅವರು ವ್ಯಕ್ತಿ ನಿಷ್ಠೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲ, ಅವರಲ್ಲಿ ಸಮಾಜ ನಿಷ್ಠೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವು ನೋಡಿದ್ದೀವಿ. ಒಬ್ಬ ವ್ಯಕ್ತಿಗೆ 2-3 ನಿಷ್ಠೆಗಳಿರ್ತೇವೆ, ಆದರೆ ಅದರಲ್ಲಿ ತುಂಬ ಬೇಕಾಗಿರೋದು ಸಾಮಾಜಿಕ ಸೇವಾ ನಿಷ್ಠೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಅವರ ಜೊತೆ ಬೆನ್ನೆಲುವಾಗಿ ನಿಂತಿರತಕ್ಕಂಥ ಡಾಕ್ಟರ್ ಸದಾನಂದ ಪೆರಳೆ, ಹಾಗೆ ಸತೀಶ್ ಗುತ್ತೇದಾರ್, ಹಾಗೂ ನಮ್ಮ ಚಂದ್ರಕಾಂತ್ ಗುತ್ತೇದಾರ್, ಎಲ್ಲರೂ ಕೂಡ ಮಹಾದೇವ್ ಗುತ್ತೇದಾರ್, ನಮ್ಮ ಕೆಳಗಡೆ ಇರತಕ್ಕಂಥ ಎಲ್ಲ ಕುಬೇಂದ್ರ ಗುತ್ತೇದಾರ್, ಅಷ್ಟೂ ಕೂಡ ಅವರ ಜೊತೆಯಿಂದ ನಿಂತಿದ್ದಾರೆ. ಒಬ್ಬನೇ ಒಬ್ಬ ವ್ಯಕ್ತಿಗೆ ಎಲ್ಲವನ್ನೇ ಮಾಡೋಕ್ಕಾಗೋದಿಲ್ಲ. ಅವರ ಅಣ್ಣ ತಮ್ಮಂದಿರು ಕೂಡ ಪಂಚ ಪಾಂಡವರಂದಂಗೆ ಎಲ್ಲರೂ ಡಾಕ್ಟರ್ ಆಗಲಿ, ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡು ಆ ಮನೆ ನೋಡಿದಂಗೆ ನಮಗೆ ಯಾವ ತರ ಅನಿಸದೆ ಅಂತ ಅವರ ಮನೆತನಕ್ಕೆ ಹೋದಂದ್ರೆ ಇವತ್ತಿನ ಕಾಲದಲ್ಲಿಯೂ ಕೂಡ ಈ ರೀತಿಯಲ್ಲಿ ಒಂದು ಮನೆತನ ಇದೆಯಂತಕ್ಕಂಥದ್ದು ಕೂಡ ನಾನು ಆಶ್ಚರ್ಯ ಪಡ್ತೀನಿ. ಆದ್ರಿಂದ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಂದು ಇದೇ ರೀತಿ ಒಂದು ಸ್ಥಾಪನವನ್ನೇ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅವರಿಗೆ ಅಷ್ಟೇ ಅಲ್ಲ, ಬಹಳಷ್ಟು ಜನ ಬಡವರಿಗೆ, ಬಹಳಷ್ಟು ಕಡಬಡವರಿಗೆ ಕೆಲಸವನ್ನು ಕೂಡ ಆಗುತ್ತದೆ. ಒಂದು ಇದೇ ರೀತಿಯಲ್ಲಿ ಒಂದು ಸ್ಥಾಪನವನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ತುಂಬ ಬಡವರು ಕೂಡ ಇಲ್ಲಿ ಕೆಲಸ ಮಾಡತಕ್ಕಂಥವ್ರು, ಕಸ ಕೂಡಿಸ್ತಕ್ಕಂಥವ್ರು, ನೀರಿನ ಕೆಲಸ ಮಾಡತ ಅವರ ಬದುಕು ಕೂಡ ಬೆಳಕನ್ನು ಚೆಲ್ಲುವ ಕೆಲಸ ಯಾರು ಮಾಡ್ತಾರೆ, ಇದನ್ನ ವೆಂಕಟೇಶ್ ಕಡಚೂರ್ ಅವರ ಕುಟುಂಬದವರು ಮಾಡುತ್ತಾರೆ. ಒಳ್ಳೇದಾಗಲಿ. ಮತ್ತು ಈ ಬಿಲ್ಡಿಂಗಿನ ಓನರ್ ಆಗಿರ್ತಕ್ಕಂಥ ವಿಜಯ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಾಯಿ ಮೃತ್ಯುಂಗಿರಿ ದೇವಿ, ತಾಯಿ ಭದ್ರಕಾಳಿ ದೇವಿಯ ಆಶೀರ್ವಾದ, ಶರಣಬಸವೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಎಲ್ಲರ ಮೇಲೆ ಕೂಡ ಇರಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡುತ್ತಾ ಎಲ್ಲ ಕೊನೆಯಲ್ಲಿ ವಂದನಾರ್ಪಣೆಯನ್ನು ಬಿ ಶಶಾಂಕ್ ವಿಜಯಕುಮಾರ್ ಮಾಡಿದರು. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಒಳ್ಳೆಯ ಆರೈಕೆಯನ್ನು ಕೊಡಲಿಕ್ಕೋಸ್ಕರ ಎಲ್ಲರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಹೋಟೆಲ್ ಮುಂಭಾಗದಲ್ಲಿರುವ ದೀಪವನ್ನು ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಮತ್ತು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್ ಅವರು ದೀಪ ಬೆಳಗಿಸಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಿದರು.
ಕಲಬುರಗಿ ಜನತೆಯಲ್ಲಿ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಬೃಂದಾವನ ಗ್ರ್ಯಾಂಡ್ ಬಗ್ಗೆ ವಿಸ್ತಾರವಾಗಿ ಹೇಳಿದರು. ಕಲಬುರಗಿ ನಗರ ಅಂದರೆ ಅದು ಸುಂದರ ನಗರ ಮತ್ತು ಹೆಮ್ಮೆಯ ನಗರ. ಪ್ರವಾಸೋದ್ಯಮ ನಕ್ಷೆಯಲ್ಲಿ ಇವತ್ತು ಭಾಳಷ್ಟು ಗುರುತಿಸಬಹುದಾದಂಥ ಒಂದು ಯಾವುದಾದ್ರೂ ಜಿಲ್ಲಾ ಕೇಂದ್ರ ಇದ್ದರೆ ಅದು ಕಲಬುರಗಿ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ. ಭಾವೈಕ್ಯತೆ ತಾಣವಾಗಿರ್ತಕ್ಕಂಥ ಶರಣರು ಮತ್ತು ಸೂಫಿ ಸಂತರು ನಡೆದಾಡಿದಂಥ ಈ ಭೂಮಿ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಪ್ರದೇಶ. ಈ ಪ್ರದೇಶಕ್ಕೆ ಅನೇಕ ಪ್ರವಾಸಿಗರು ಮತ್ತು ಗಣ್ಯರು ಆಗಮಿಸಲೇ ಇರ್ತಾರೆ. ಮುಖ್ಯವಾಗಿ ನಾಡಿನ ಗಣ್ಯ ರಾಜಕಾರಣಿಗಳು ಅನ್ನು ಕೊಟ್ಟಂಥ ಜಿಲ್ಲೆ ಕೂಡ ನಮ್ಮದು. ಆದ ಕಾರಣ ಇವರು ಇಲ್ಲಿ ಆತಿಥ್ಯಕ್ಕೆ ಭಾಳ ದೊಡ್ಡ ಒಂದು ಹೆಸರು ಪಡೆದಿರೋದು ಕಡೆಚೂರು ಗ್ರೂಪ್ ಆಫ್ ಹೋಟೆಲ್ಸ್ನವರು. ಅವರಿಂದ ಮತ್ತೊಂದು ಸಂಸ್ಥೆ ಆರಂಭ ಆಗ್ತಾ ಇರೋದು ಭಾಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ಆತಿಥ್ಯಕ್ಕೆ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಹೋಟೆಲ್ ಉದ್ಯಮದಲ್ಲಿ ತನ್ನ ಹೆಸರನ್ನು ಉಳಿಸಿಕೊಂಡಿರುವಂಥ ಮತ್ತು ಕರ್ನಾಟಕದ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಆತಿಥ್ಯ ಹೋಟೆಲ್ಗಳು ಅಂತ ಹೇಳಿದರೆ ಅದು ಕಲಬುರಗಿಯಲ್ಲಿ ಕಡೆಚೂರು ಗ್ರೂಪ್ ಆಫ್ ಹೋಟೆಲ್ಸ್ ಕೂಡ ಒಂದು. ಇಂತಹ ಹೋಟೆಲ್ನ ಅನುಭವ ಹೊಂದಿರತಕ್ಕಂಥ ನಮ್ಮದು ಕಡೆಚೂರು ಗ್ರೂಪ್ ಆಫ್ ಹೋಟೆಲ್ಸ್ನಿಂದ ಬೃಂದಾವನ ಗ್ರ್ಯಾಂಡ್ ಮತ್ತು ಬಲದೇವ ಬ್ಯಾಂಕ್ವೆಟ್ ಹಾಲ್ ಅನ್ನುವ ಒಂದು ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗಿದೆ. ನಮ್ಮ ಶರಣಬಸವೇಶ್ವರ ಸಂಸ್ಥಾನದ 9ನೇ ದಾಸೋಹಿ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮತ್ತು ಚಿತ್ತಾಪುರ ತಾಲೂಕಿನ ಕರದಾಳು ಶಕ್ತಿಪೀಠದ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೂಜ್ಯರಾದ ಡಾಕ್ಟರ್ ಪ್ರಣವಾನಂದ ಶ್ರೀಗಳು ಸಮ್ಮುಖದಲ್ಲಿ ಈ ಒಂದು ಜ್ಯೋತಿ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮವನ್ನು ಈ ಒಂದು ವಸತಿ ಗೃಹ ಮತ್ತು ಬ್ಯಾಂಕ್ವೆಟ್ ಹಾಲ್ನ ಉದ್ಘಾಟನೆ ನೆರವೇರಿತು ವಿದ್ಯುಕ್ತವಾಗಿ. ಈ ಸಂಭ್ರಮದ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ BG ಪಾಟೀಲರು, ಶಶಿಲ್ ನಮೋಶಿಯವರು, ಮಾಜಿ ಸಂಸದರಾದಂಥ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮತ್ತು ಜೆಸ್ಕಾಂನ ಅಧ್ಯಕ್ಷರಾದ ಪ್ರವೀಣ್ ಹರ್ವಾಳ್ರವರು, ಹೀಗೆ ಅನೇಕ ಮಂದಿ ಗಣ್ಯರು ಇಲ್ಲಿ ಬಂದರು. ಆನಂತರ ನಮ್ಮ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಂಕನೂರು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಒಂದು ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಅನ್ನೋದಕ್ಕೆ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ವಸತಿ ಗೃಹ ಭಾಳ ವಿಶೇಷವಾಗಿರ್ತದ್ದು ಏನು ಅಂತ ಹೇಳಿದರೆ ಇದು ಟ್ರಾಫಿಕ್ ಮುಕ್ತ ಪ್ರದೇಶದಲ್ಲಿದೆ. ಕಲಬುರಗಿಯ ಹೃದಯ ಭಾಗದಲ್ಲಿರುವ ರಿಂಗ್ ರೋಡ್ನಲ್ಲಿ ಅಂದರೆ ನಾಗನಹಳ್ಳಿ ಸರ್ಕಲ್ನಲ್ಲಿ ಭಾಳ ಪ್ರಶಾಂತವಾದಂಥ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ವಾತಾವರಣದಲ್ಲಿರುವಂಥ ಒಂದು ಲಾಡ್ಜ್. ಇಲ್ಲಿ 33 ಹವಾನಿಯಂತ್ರಿತ ಕೊಠಡಿಗಳಿವೆ. ಭಾಳ ವಿಶೇಷ ಏನು ಅಂತ ಹೇಳಿದ್ರೆ 2 ಕ್ಯಾಟಗರಿ, ಒಂದು ಎಕ್ಸಿಕ್ಯೂಟಿವ್ ಮತ್ತೊಂದು ಸೂಟ್ ರೂಮ್ಗಳು ಅಂತ. ಇಲ್ಲಿ ಭಾಳ ವಿಶಾಲವಾಗಿರ್ತಕ್ಕಂಥ ಕೋಣೆಗಳನ್ನು ಹೊಂದಿರತಕ್ಕಂಥ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ, ನೀವು 3 ಸ್ಟಾರ್ ಕ್ಯಾಟಗರಿಯ ಹೋಟೆಲ್ ಯಾವುದಾದ್ರೂ ಕಲಬುರಗಿಯಲ್ಲಿ ನೋಡಲಿಕ್ಕೆ ಇದೆ ಅಂತ ಹೇಳಿದ್ರೆ ಇವತ್ತು ಬಂದವರು ಕೂಡ ಆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಇಷ್ಟು ವಿಶಾಲವಾಗಿರ್ತಕ್ಕಂಥದ್ದು, ಇಷ್ಟು ಪ್ರಶಾಂತವಾದಂಥ ವಾತಾವರಣದಲ್ಲಿರುವಂಥ ಒಂದು ಉತ್ತಮವಾದಂಥ ಹೋಟೆಲ್ ಅಂತ ಎಲ್ಲರೂ ಖುಷಿಪಟ್ಟಿದ್ದಾರೆ. ಆದ ಕಾರಣ ಈ ರೀತಿಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಹೋಟೆಲ್ ಇಲ್ಲಿ ಆರಂಭಗೊಂಡಿರುವುದು ಪ್ರವಾಸಿಗರಿಗೆ ಮತ್ತು ಇಲ್ಲಿಯ ಟೂರಿಸ್ಟ್ಗಳಿಗೆ ಭಾಳಷ್ಟು ಒಂದು ವರದಾನ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇದ್ದವರು ಇದನ್ನು ನಡೆಸ್ತಾ ಇರುವುದರಿಂದ ಇದು ಒಂದು ಹೆಸರನ್ನು ಪಡೀತದೆ. ವಿಜಯ್ ಕುಮಾರ್ ಅವರ ನಿರ್ಮಾಣ ಮಾಡಿದಂಥ ವೆಂಕಟೇಶ್ ಕಡೆಚೂರು ಅವರ ಪಾಲುದಾರಿಕೆಯ ನಾನು ಡಾಕ್ಟರ್ ಸದಾನಂದ ಪೆರ್ಲಾ ಆಡಳಿತ ವ್ಯವಸ್ಥಾಪಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಪ್ರವಾಸಿಗರಿಗೆ ಮತ್ತು ಎಲ್ಲ ಟೂರಿಸ್ಟ್ಗಳಿಗೆ ಇಲ್ಲಿ ನಾವು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ಅವರಿಗೆ ಮನೆಯ ವಾತಾವರಣವನ್ನು ವಸತಿ ಗೃಹದಲ್ಲಿ ಕೊಡುವುದು ನಮ್ಮ ಕಲ್ಪನೆ. ಉತ್ತಮವಾದಂಥ ಸಸ್ಯಾಹಾರಿ ಹೋಟೆಲ್ ಆರಂಭಾಗ್ತಾ ಇದೆ. 500 ಮಂದಿಗೆ ಒಂದು ಬ್ಯಾಂಕ್ವೆಟ್ ಹಾಲ್, ಬಲದೇವ್ ಬ್ಯಾಂಕ್ವೆಟ್ ಹಾಲ್ ಅಂತ ಇದೆ. ಯಾವುದೇ ಶುಭ ಸಮಾರಂಭ, ಅದು ಹುಟ್ಟು ಹಬ್ಬದಿಂದ ಹಿಡಿದು ಮದುವೆ ಸಮಾರಂಭದವರೆಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಇದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅತ್ಯಾಧುನಿಕವಾಗಿರ್ತಕ್ಕಂಥ 500 ಮಂದಿಗೆ ಕೂತುಕೊಂಡು ಭಾಳ ಆರಾಮದಾಯಕವಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಬ್ಯಾಂಕ್ವೆಟ್ ಹಾಲ್. ಒಟ್ಟಿನಲ್ಲಿ ಕಲಬುರಗಿ ನಗರದಲ್ಲಿ ಒಂದು ಉತ್ತಮವಾದ ಬ್ಯಾಂಕ್ವೆಟ್ ಹಾಲ್, ಬಲದೇವ್ ಬ್ಯಾಂಕ್ವೆಟ್ ಹಾಲ್, ಉತ್ತಮವಾದಂಥ ಬೃಂದಾವನ ಗ್ರ್ಯಾಂಡ್ ವಸತಿ ಗೃಹ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇದರ ಪ್ರಯೋಜನವನ್ನು ಗ್ರಾಹಕರು, ಪ್ರವಾಸಿಗರು ಪಡೆಯಬೇಕು ಅಂತ ನಾನು ಆಡಳಿತ ಮಂಡಳಿ ಪರವಾಗಿ ಕೇಳಿಕೊಳ್ತೇನೆ.